ಕಾರ್ಗತ್ತಲಿನ ನಡುವೆ ಬೆಳದಿಂಗಳ ಬೆಳಕು ನೀಡೋ ಬಾಂಧವರು, ಬಾನಂಚಲ್ಲಿ ರಂಗು ರಂಗಿನ ರಂಗೋಲಿ ಚಿತ್ರಿಸುವ ಅಪರೂಪದ ಅಪರಿಚಿತ ಸಹೋದರರು, ನಿಶ್ಶಬ್ದವಾದ ವಾತಾವರಣದಲ್ಲಿ ಮೈಮನ ಕುಣಿಸುವಂಥ ಅದ್ಭುತ ಧ್ವನಿಯನ್ನ ಸಂಯೋಜನೆ ಮಾಡುವವರು, ದಾರಿಯೇ ಇಲ್ಲದ ಬಯಲುದಾರಿಲಿ ರಾಜಮಾರ್ಗವನ್ನ ಸೃಷ್ಟಿಸುವ ನೈಪುಣ್ಯ ಕಲಾವಿದರು, ಧ್ವನಿ ಬೆಳಕು ವಿನ್ಯಾಸದ ಜೊತೆ ಜೊತೆ ಆಟ ಆಡ್ತಾ ವ್ಯಕ್ತಿತ್ವ ವಿಕಸನ ಮೂಡಿಸುವಂತಹ ಗುರಿಕಾರರು. ಒಂದ ಎರಡ ಪದಗಳೇ ಸಿಗೋದಿಲ್ಲ. ಮಿತವಾದ ಮಾತು, ಹಿತವಾದ ನಡೆ ಅನ್ನೋ ಹಾಗೆ ಸತತ ಕಾರ್ಯ ಮಗ್ನರಾಗಿ ದುಡಿಮೆಯ ಜೊತೆಗೆ ನೆರೆದ ಜನರ ಮುಖದಲ್ಲಿ ಮಂದಹಾಸವನ್ನ ಬೀರಿ ತಮ್ಮ ನೋವನ್ನ ಮರೆಸಿಕೊಳ್ಳುವ ಹೃದಯವಂತರು. ಜವಾಬ್ದಾರಿ ಅನ್ನೋದು ಹೆಗಲೇರಿದ ಮೇಲೆ ಕೆಲವೊಂದು ಸಹಿಸಲಾಗದ ನೋವನ್ನ ಅರಗಿಸಿಕೊಳ್ಳಲೇಬೇಕು. ತಂದೆ ತಾಯಿ, ಹೆಂಡತಿ ಮಕ್ಕಳು ಎಲ್ಲರನ್ನ ಬಿಟ್ಟು ಹಗಲು ರಾತ್ರಿ ಎನ್ನದೆ ತುತ್ತು ಅನ್ನದ ಜೋಳಿಗೆಯನ್ನ ತುಂಬಿಸೋದಕ್ಕೆ ಹೋರಾಡುವ ಅನೇಕಾನೇಕ ಕುಟುಂಬಗಳು ನಮ್ಮ ಧ್ವನಿ ಸಂಯೋಜನೆಯ ನೆರಳಲ್ಲಿ ವಾಸವಾಗಿವೆ. ಇಲ್ಲಿರೋ ಸದಸ್ಯರಿಗೆ ರಾತ್ರಿ ಹಗಲಿನ ಅವಕಾಶಗಳು ದೊರೀತಾ ಇಲ್ಲ. ಯಾಕಂದ್ರೆ ಈ ವೃತ್ತಿಯೇ ಅಂತದ್ದು. ಒಂದ್ ಕಡೆಯಲ್ಲಿ ಕೆಲಸಕ್ಕೆ ಅಂತ ಹೋದ್ರೆ ಹೊಟ್ಟೆ ತುಂಬಾ ಹಸಿವಿದ್ದು ಕಣ್ಣೆದುರಿನಲ್ಲೇ ಊಟ ಇದ್ರೂ ಕೂಡ ಊಟ ಮಾಡೋದಕ್ಕೆ ಸಮಯ ಇಲ್ಲ. ಕೆಲವು ಕಡೆ ಕುಡಿಯೋದಕ್ಕೆ ನೀರ್ ಬೇಕಾ ಅಂತ ಕೇಳೋರು ಕೂಡ ಇಲ್ಲ. ಬೆಳಿಗ್ಗೆ ಕಾರ್ಯಕ್ರಮ ಇದ್ರೆ ರಾತ್ರಿ ಇಡೀ ನಿದ್ರೆ ಬಿಟ್ಟು ಶ್ರಮಿಸಬೇಕಾದ ಅನಿವಾರ್ಯತೆ ಇರತ್ತೆ. ನಿದ್ರೆ ಇಲ್ಲದ ಜೀವನ ಕಣ್ಣಿಲ್ದಿರೋ ಕುರುಡನ ಹಾಗೆ, ಮಾತು ಬಾರದ ಮೂಕಂತರ ಅನ್ನೋ ಮಾತಿದೆ. ಅದೆಷ್ಟೋ ಕುಟುಂಬಗಳು ಈ ವೃತ್ತಿಯನ್ನ ಅವಲಂಬಿಸಿಕೊಂಡಿವೆ. ಕೆಲಸ ಮಾಡ್ತಿದ್ದಾಗ್ಲೇ ಬಿದ್ದು ಸಾವು ನೋವನ್ನ ಕಂಡುಕೊಂಡವರು ಅದೆಷ್ಟೋ ಜನ ಇದ್ದಾರೆ. ಸಾವು ನೋವುಗಳಿಗೆ ನಾವು ಹಚ್ಚೋ ಸಮಾಧಾನದ ಮುಲಾಮಂದ್ರೆ ನಮ್ಮ ಹೊಟ್ಟೆ. ಲಕ್ಷಗಟ್ಲೆ ಖರ್ಚು ಮಾಡಿ ಕಾರ್ಯಕ್ರಮ ಸಂಯೋಜನೆ ಮಾಡೋ ಯಜಮಾನನ ಎದುರು ಪೇಮೆಂಟ್ಗಾಗಿ ಕೈ ಕಟ್ಟಿ ನಿಂತು ಚರ್ಚೆ ನಡುವೆ ಕೈ ಸೇರೋ ಮೊತ್ತ ಕೆಲವೊಮ್ಮೆ ಕಣ್ಣಂಚಲ್ಲಿ ನೀರನ್ನ ತುಂಬಿಸುತ್ತೆ. ಧ್ವನಿವರ್ಧಕದ ಮೂಲಕ ತಮ್ಮ ಕೈ ಚಳಕದಲ್ಲಿ ಎಲ್ಲರನ್ನ ಕುಣಿಸುವವರ ಖುಷಿಯನ್ನ ನೋಡೋರ್ಯಾರು? ನಿದ್ದೆ ಬಿಟ್ಟು ಅಲಂಕರಿಸಿದ ಬೆಳಕುಗಳು ಇವರ ಬಾಳನ್ನ ಬೆಳಗ್ಸೋದ್ಯಾವಾಗ? ಎಂದೂ ಇಲ್ಲದ ಪುಷ್ಪ ಮಂಟಪವನ್ನ ರಾತ್ರಿ ಬೆಳಗಾಗೋದ್ರೊಳಗೆ ತಯಾರು ಮಾಡುವಂತ ಈ ಶ್ರಮಿಕರ ಮುಳ್ಳಿನ ದಾರಿ ಹೂವಿನ ದಾರಿಯಾಗೋದು ಯಾವಾಗ? ಹಸಿವು, ಕಷ್ಟ, ಅನಾರೋಗ್ಯ, ತ್ಯಾಗ, ನೋವಿನ ನಡುವೆ ನಮ್ಮ ನೋವು, ಕಷ್ಟ ಕಾರ್ಪಣ್ಯ ಮರೆಸುವ ಈ ಹೃದಯವಂತರ ಅಳಲನ್ನ ಮರೆಸೋದು ಯಾವಾಗ? ಎಲ್ಲ ಕೂಡ ಪ್ರಶ್ನಾರ್ಥಕ. ಇವರ ಜೀವನ ಪ್ರಶ್ನಾರ್ಥಕ ಆಗದೆ ಎಲ್ಲರ ಬಾಳು ಹಸನಾಗಿ ನೆಮ್ಮದಿ, ಸುಖ, ಶಾಂತಿಯ ಜೀವನ ಇವರದಾಗ್ಲಿ ಅನ್ನೋದೇ ನಮ್ಮ ಆಶಯ. ಪ್ರತಿ ಕಾರ್ಯಕ್ರಮಕ್ಕೆ ಜೀವಂತಿಕೆ ತರೋ ಈ ಜೀವಗಳ ಮೇಲೆ ನಿಮ್ಮ ಪ್ರೀತಿ, ಅಭಿಮಾನ, ಗೌರವ ಯಾವತ್ತೂ ಇರಲಿ.